ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶಾಸಕ ಟಿ ರಘುಮೂರ್ತಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಇನ್ನು ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿಯವರ ಹುಟ್ಟುಹಬ್ಬವನ್ನು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದು, ಶಾಸಕ ಟಿ ರಘುಮೂರ್ತಿಯವರು ಆಗಮಿಸಿದ್ದು ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರು ದೊಡ್ಡದಾದ ಕೇಕ್ ಅನ್ನು ಕತ್ತರಿಸಿ ದೊಡ್ಡದಾದ ಹೂಮಾಲೆಯನ್ನ ಹಾಕಿದ್ದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು ಕಂಡುಬಂದಿದೆ. ಇದೇ ವೇಳೆ ತಮ್ಮ ನೆಚ್ಚಿನ ಶಾಸಕ ಟಿ ರಘುಮೂರ್ತಿಯವರಿಗೆ ಅಭಿಮಾನಿಗಳು ಕಾರ್ಯಕರ್ತರು ಹೂಮಳೆ ಸುರಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದು ಕಂಡುಬಂದಿದೆ. ಇದೇ ವೇಳೆ ಶಾಸಕ ಟಿ ರಘುಮೂರ್ತಿಯವರು ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದ ಶಾಸಕ ಟಿ ರಘುಮೂರ್ತಿ ಪರ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದು ಕಂಡುಬಂದಿದೆ. ಬ್ಯೂರೋ ರಿಪೋರ್ಟ್ ಹರೀಶ್ ನಾಯಕನಹಟ್ಟಿ, ಪ್ರಜಾಪ್ರಭ ಟಿವಿ, ಚಿತ್ರದುರ್ಗ. ನಿಮ್ಮೆಲ್ಲರ ಪರವಾಗಿ ಜೊತೆಗೆ ನಾನು ದೇವರವರಿಗೆ ಆರೋಗ್ಯ, ಆಯಸ್ಸು ಮತ್ತು ಅಭಿವೃದ್ಧಿ ಮಾಡೋದಕ್ಕೆ ಹೆಚ್ಚಿನ ಅಧಿಕಾರ ಲಭಿಸಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಇಲ್ಲಿ ಹೆಚ್ಚು ಮಾತಾಡೋಂಥದ್ದೇನಿರಲ್ಲ, ಅವರು ನುಡಿಗಳು ಆದಮೇಲೆ ತಾವು ಬಂದು ಒಬ್ಬೊಬ್ಬರಾಗಿ ಯಾರ್ಯಾರು ಗೌರವಿಸ್ಬೇಕಂತಿದ್ರು ತಂದಿರೋದು. ಆಮೇಲೆ ದಯವಿಟ್ಟು ಅವ್ರು ಮಾತಾದ್ಮೇಲೆ ದಯವಿಟ್ಟು ಎದುರು ಬರ್ತೀವಿ. ಥ್ಯಾಂಕ್ ಯು. ಶಾಸಕರು ನಮ್ಮ ಪರವಾಗಿದ್ದಾರೆ. ಯಾಕಂದ್ರೆ 15 ವರ್ಷಗಳ ಕಾಲ ಶಾಸಕರಾಗಿ ನಮ್ಮ ಸೇವೆಗೆ ನೀರು, ರಸ್ತೆ, ಪ್ರತಿಯೊಂದು ನಮ್ಮ ಬೆಳೆ ಪರಿಹಾರ ಎಲ್ಲದಕ್ಕೂ ನಮ್ಮ ಪರವಾಗಿ ನಿಂತಿದ್ದು ಕೆಲಸ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಈಗ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಇದರಿಂದ ಇಷ್ಟೇ ಅಲ್ಲ, ನಾಳೆ ಇವರು ಮಂತ್ರಿ ಆಗ್ಬೇಕು, ಈ ಜಿಲ್ಲೆಗೆ ಹೆಸರುವಾಸಿಯಾಗಿ ನೀರನ್ನ ಕೊಡಿಸ್ಬೇಕು, ದುಡ್ಡನ್ನ ಕೊಡಿಸ್ಬೇಕು. ಇವರು ಶಾಸಕರಾಗ ಮಟ್ಟಿಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ನಾವೆಲ್ಲರೂ ಕೂಡ ಅವ್ರ ಹಿಂದೆ ಹೋಗೋಣ, ಅವ್ರ ಜೊತೆ ಹೋರಾಟವನ್ನು ಕಟ್ಟೋಣ, ಅವ್ರನ್ನ ಮಂತ್ರಿ ಮಾಡಿ ನಮ್ಮ ಜಿಲ್ಲೆಗೆ ನೀರನ್ನು ತರೋತಕ್ಕಂಥ ಕೆಲಸವನ್ನ ಈ ಏನಾದ್ರೂ ಮಾಡೋದಿದ್ರೆ ರಘುಮೂರ್ತಿ ಸರ್ ಇದಕ್ಕೆ ನಿಲ್ಬಾರ್ದು ಅಂತ ಹೇಳಿ ನಾವು ನಂಬಿಸ್ತಾ ಇದ್ದೀವಿ.